ರಾಜ್ಯದಲ್ಲಿ ಉಪಚುನಾವಣೆ ಕಾವು ರಂಗೇರಿದೆ. ಅದರಲ್ಲೂ ಕೂಡ ಏನು ಬಂಡಾಯ ಅಭ್ಯರ್ಥಿಗಳು ಇದೀಗ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಸ್ಪರ್ಧೆ ಮಾಡ್ತಿರುವಂಥದ್ದು ಕಾಂಗ್ರೆಸ್. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸಚಿವರು ಇದ್ದಾರೆ, ಮಾತಾಡ್ತಾ ಹೋಗ್ತೀವಿ. ಸತೀಶ್ ಜಾರಕಿಹೊಳಿ ಸರ್, ಇವತ್ತು ಬಾಗಲಕೋಟೆ ಉಸ್ತುವಾರಿ ನಿಮ್ಮ ಹೆಗಲಿಗಿದೆ, ದಾವಣಗೆರೆಯಲ್ಲೂ ಕೂಡ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ತಗೊಂಡಿದ್ದಾರೆ. ಹೇಗಿರಲಿದೆ ಸರ್ ಪ್ರಚಾರ? ಈಗ ಪ್ರಾರಂಭ ಆಗಿದೆ, ಇನ್ನೂ ಟೈಮ್ ಇದೆ. ಎರಡು ಕಡೆ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕಂದರೆ ವಿಶೇಷವಾಗಿ ಅದು ನಮ್ಮ ಸ್ಥಾನ, ನಮ್ಮ ಸೀಟುಗಳದು. ಸೊ ಗೆಲ್ಲಲಿಕ್ಕೆ ತೊಂದರೆ ಆಗಲಿಕ್ಕಿಲ್ಲ. ಸೊ ವೇಟ್ ಮಾಡೋಣ, ಇನ್ನೂ ಟೈಮ್ ಇದೆ. ಇನ್ನು ಫೀಲ್ಡ್ನಲ್ಲಿ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ, ಜನರನ್ನು ಮನವೊಲಿಸಬೇಕಾಗಿದೆ. ಸೊ ಇನ್ನು ಭಾಳಷ್ಟು ಅಲ್ಲಿ ಕೆಲಸ ಕಾರ್ಯಗಳಿದೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಒಂದು ಅಸಮಾಧಾನ ಇತ್ತು ಸರ್, ಅದು ಕೂಡ ತನ್ನಿಸಿರುವಂಥದ್ದು. BJP ಅಭ್ಯರ್ಥಿಗಳಿಗೂ ಸಾಕಷ್ಟು ಪ್ರಚಾರ ಮಾಡ್ತಿದ್ದಾರೆ. ನೀವು ಯಾವ ರೀತಿ ಪ್ರಚಾರಗಳಿರುತ್ತೆ ಸರ್? ಮಾಡ್ತೀವಿ, ನಾವು ಹೋಗ್ತಾ ಇದ್ದೀವಿ. ನಮ್ಮ ಟೀಮ್ ಇದೆ ಆಲ್ರೆಡಿ, ಅಲ್ಲಿ ಮಂತ್ರಿಗಳು ಕೆಲಸ ಮಾಡ್ತಿದ್ದಾರೆ, ಶಾಸಕರು ಕೆಲಸ ಮಾಡ್ತಿದ್ದಾರೆ. ನಾವು ಕೂಡ ಹೋಗ್ತೀವಿ. ಇನ್ನು ಭಾಳಷ್ಟು ಮಂತ್ರಿಗಳು ಕೂಡ ಅಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. 3-4 ಜನರ ಅಸಮಾಧಾನ ಆಯಿತು ಸರ್ ಮೇಟಿಯವರ ಕುಟುಂಬಕ್ಕೆ. ಇಲ್ಲ, ಅದೇನು ಪ್ರಶ್ನೆ ಇಲ್ಲ. ಅಸಮಾಧಾನ ಅವಾಗೇ ಕ್ಲೋಸ್ ಆಗಿದೆ. ಅದು ಈಗಾಗಲೇ ಅವ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಹೀಗಾಗಿ ಅಸಮಾಧಾನ ಪ್ರಶ್ನೆ ಉದ್ಭವಿಸಿದ್ರು. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಗ್ಯಾರಂಟಿ ಯೋಜನೆ ಕೈ ಹಿಡಿಯುತ್ತೆ ಅನ್ಸುತ್ತೆ. ಈ ಚುನಾವಣೆ ಗೊತ್ತಾಗುತ್ತಲ್ಲ, ಹಿಡಿತಿದೆ ಇಲ್ಲ ಅಂತ ಗೊತ್ತಾಗ್ತದೆ. ಫಸ್ಟ್ ಚುನಾವಣೆ ಆಗ್ತಾಯಿದೆ. ಸೊ ಆಗಬೇಕಂತ ನಮ್ಮ ಆಸೆ ಇದೆ. ಸೊ ಇದ್ರ ಫಲಿತಾಂಶ ಮೇಲೆ ಅದು ಗೊತ್ತಾಗ್ತದೆ. ಸಾಕಷ್ಟು ಈ ಒಂದು ಚುನಾವಣೆ ದಿಕ್ಸೂಚಿ ಅಂತ ಹೇಳ್ತಾರೆ 2028ಕ್ಕೆ. ಹೇಗೆ ನೋಡ್ತೀರಿ ಸರ್ ಮುಂಬರುವ ಚುನಾವಣೆ ಮತ್ತು ಇದನ್ನು? ಇಲ್ಲ, ನಾವತ್ತೆ ಗೆದ್ದೇ ಗೆಲ್ತೀವಿ, ಪ್ರಶ್ನೆ ಇಲ್ಲ. ನಮ್ಮ ಪರವಾಗಿ ಇರ್ತೈತಿ ನಮ್ಮ ಕಾಂಗ್ರೆಸ್. ಯಾಕೆ ನಮ್ಮ ಸೀಟ್ ಅದು, ನಮ್ಮವರಿದ್ದರೂ ಈಗ ಉಪಚುನಾವಣೆ ಆಗ್ತದೆ. ಸೊ ಹೀಗಾಗಿ ಎರಡೂ ಗೆಲ್ಲಲಿಕ್ಕೆ ಅವಕಾಶ ಇದೆ. ಬಾಗಲಕೋಟೆಯಲ್ಲಿ ಮೇಟಿಯವರ ಅನುಕಂಪದ ಆಧಾರದ ಮೇಲೆ ಗೆಲುವಾಗತ್ತಂತೀರಾ ಅಥವಾ ಸರ್ಕಾರ ಸಾಧನೆಗಳು ನೋಡಿ ಮಾಡ್ತಾಗ್ತಾರೆ? ಅನುಕಂಪ ಸ್ವಲ್ಪ ಆಗ್ಬೋದು, ಆದರೆ ಕಾರ್ಯಕರ್ತರು ಗ್ಯಾರಂಟಿ ಹೇಳಿದ್ರಲ್ಲ, ಕೆಲಸಗಳು ಹಿಂದೆ ಮಾಡಿರುವಂಥ ಕೆಲಸಗಳ ಆಧಾರ ಮೇಲೆ ಸೊ ಖಂಡಿತವಾಗಿ ಗೆಲ್ತು. ಸರ್, ಈಗ BJP ಅಸ್ತ್ರವಾಗಿಸಿಕೊಳ್ತಿರುವಂಥದ್ದು ನಾಯಕತ್ವ ಫೈಟ್ ವಿಚಾರವನ್ನು. CM ಮತ್ತು DCM ನಡುವೆ ಅಸಮಾಧಾನ ಇದೆ, ಸಚಿವರ ಮೇಲೆ ಅಸಮಾಧಾನ ಇದೆ, ಶಾಸಕರದ್ದು. ಸಚಿವ ಸಂಪುಟ ಪುನರಚನೆಗೆ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಏನು ಸಂಬಂಧ ಇರ್ಬೋದು? ಫೈಟು ಇರ್ಬೋದು. ಅದಕ್ಕೂ ಮತದಾರರಿಗೆ ಇಲ್ಲ ಚುನಾವಣೆಗೆ ಯಾವುದೇ ಸಂಬಂಧ ಇಲ್ಲ. ಸೊ ಆ ವಿಷಯ ಬೇರೆ, ಈ ವಿಷಯ ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ಎರಡು ಕ್ಷೇತ್ರಗಳನ್ನ ಗೆಲ್ತೀವಿ. ಇದಿಷ್ಟು ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.